ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಿಮ್ಮ ಟೈಮ್ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಟಿಪಿಕಲ್ ಕನ್ನಡಿಗವ್ರು ಯಾವುದೋ ಒಂದು ವೀಡಿಯೋ ಹಾಕಿದ್ದಾರೆ. ಸೊ ಆ ವಿಡಿಯೋ ಏನಾಗಿತ್ತು ಅವ್ರಿಗೆ ಏನು ಬಂತು ಅಂತ ಹೇಳಿದ್ರೆ ವಿಡಿಯೋ ಡಿಲೀಟ್ ಆಗೋಕ್ಕಿಂತ ಮೊದಲೇ ನೋಡಿ ಅಂತ ನೋಟಿಫಿಕೇಷನ್ ಬಂತು ಇವಾಗ. ಬಟ್ ನಾನು ಬೈಕಲ್ಲಿದ್ದೀನಿ, ಹೆಂಗೆ ನೋಡಲಿ ಗುರು? ನೋಡ್ತಾನೆ ಹೋಗೋಣ. ಹೆಡ್ಫೋನ್ ಕನೆಕ್ಟ್ ಆಗಿದೆ. ಮಾತಾಡಬೇಡ, ಒಂದು ನಿಮಿಷ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಹಂಗೆ ಲೈನಲ್ಲಿ ಇರು. ಈಗ ಜನರುಗಳು ಕೇಳ್ತಾಯಿದ್ದು, ಬ್ರೋ ವೀಡಿಯೋ ಚೆನ್ನಾಗೇ ಮಾಡ್ತಾಯಿದ್ದೀರಾ, ವ್ಯೂಸ್ ಯಾಕೆ ಹೋಗ್ತಾ ಇಲ್ಲ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವಾಗ ಒಂದು ವೀಡಿಯೋ ಯಾವುದಾದ್ರು ಪೋಸ್ಟ್ ಮಾಡಿದರೆ ಅದಕ್ಕೆ 100 ವ್ಯೂಸ್ ಬರ್ತಾಯಿದೆ ಅಂತ ಹೇಳಿದ್ರೆ ನಂಗೆ ಅಷ್ಟೇ ವ್ಯೂಸ್ ಸಾಕು. ಬಿಕಾಸ್ ದಟ್ 100 ವ್ಯೂಸ್ ಈಸ್ ಜೆನ್ಯೂನ್, ಆಯಿತಾ? ಅದನ್ನು ಬಿಟ್ಟು ಫೇಕ್ ಥರ 100 ರೂಪೀಸ್ ಕೊಟ್ಟರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಏಜೆನ್ಸಿಗಳಿವೆ, 100 ರೂಪೀಸ್ ಕೊಟ್ಟರೆ ನೀವು ಇನ್ಸ್ಟಾದಲ್ಲಿ ಆ್ಯಡಲ್ಲಿ ನೋಡ್ತಾ ಇರ್ಬೋದು. 100 ರೂಪೀಸ್ ಕೊಟ್ಟರೆ ನಿಮಗೆ 1K ಫಾಲೋವರ್ಸ್ ಸಿಗ್ತಾರೆ. ಅಂಥದ್ರಲ್ಲಿ ನಾನು ಎಷ್ಟು ಫಾಲೋವರ್ಸ್ ಅಂತ ಕೊಡ್ಬೋದಿತ್ತು? 100 ರೂಪೀಸಿಗೆ 1K ಫಾಲೋವರ್ಸ್ ಅಂತ ಹೇಳಿದರೆ ನಿಜ ತಾನೇ? 1,000 ಅಲ್ಲಿ ಹೋಗುತ್ತೋ ಇಲ್ಲಿ ಬರುತ್ತೋ? ಗಾಡಿ ಪೆಟ್ರೋಲ್ ಕೂಡ 1,000ಕ್ಕಿಂತ ಜಾಸ್ತಿ ಆಗ್ತಾಯಿದ್ದೀನಿ. ಸೊ 1,000 ಕೊಟ್ಟರೆ 10K ಫಾಲೋವರ್ಸ್ ಅಲ್ಲೇ ಸಿಗುತ್ತೆ ನನಗೆ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್. ನಾನು ಮಿಸ್ಟರ್ ನಿಮ್ಮ ಕನ್ನಡಿಗ. ಆ್ಯಕ್ಚುಲಿ ಆಫೀಸಿಂದ ಇವಾಗ ಬಿಟ್ಟಾಗೈತೆ, ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಮಾಡಬೇಕು ಅಂತ ಇದ್ದಾಗ ವ್ಲಾಗ್ ಮಾಡೋಕ್ಕಾಗಿಲ್ಲ. ಟುಡೇ ನನ್ನ ಬುಲೆಟ್ ಐತೆ. ಆ್ಯಕ್ಚುಲಿ ನಾನು ತುಂಬ ದಿನದಿಂದ ಮಾಡಬೇಕಂತ ಇದ್ದೆ. ಸೊ ಬನ್ನಿ, ಇವಾಗ ಮ್ಯಾಪ್ ಇಲ್ಲದೆ ಕೂಡ ನಾನು ಹೋಗ್ಬೋದು, ಆಯಿತಾ, ಮನೆಗೆ. ಬಟ್ ಪ್ರಾಬ್ಲಮ್ ಎಂತ ಹೇಳಿದ್ರೆ ರಿಸ್ಕ್ ಯಾಕೆ ಅಂತ ನಾನು ಮ್ಯಾಪ್ ಹಾಕ್ಕೊಂಡು ಹೋಗ್ತೀನಿ. ಸೊ ಆಫೀಸಿಂದ 44 ಮಿನಿಟ್ಸ್ ಆಗುತ್ತೆ ನನಗೆ. ಬನ್ನಿ, 44 ಮಿನಿಟ್ಸು ನಾನು ಇವಾಗ ಬೆಂಗಳೂರು ಟ್ರಾಫಿಕ್ನ ಎಂಜಾಯ್ ಮಾಡ್ತಾ ಹೋಗಬೇಕು. ಇವತ್ತು ನಾನು ಇಷ್ಟು ದಿನ ಬುಲೆಟ್ ಎಕ್ಸ್ಪಲ್ಸ್ ತೊಗೊಂಡು ಬರ್ತಾಯಿದ್ದೆ, ಕಸಿನ್ಸ್ದು. ಆ್ಯಂಡ್ ಇದು ನನ್ನ ಇನ್ನೊಂದು ತಮ್ಮಂದು ಬುಲೆಟ್ ಐತೆ. ಸೊ ಬನ್ನಿ, ನನ್ನ ತಮ್ಮಂದು ಫ್ರೆಂಡು ಅವನ ಎಕ್ಸ್ಪಲ್ಸ್ ತೊಗೊಂಡು ಊಟಿಗೆ ಹೋಗಿದ್ದಾರೆ, ಆಯಿತಾ. ಸೊ ಅದಕ್ಕಾಗಿ ನಾನು ಇವತ್ತಿಂದ ಸೆನ್ಸ್ 2 ಡೇಸ್ ಆಯಿತು ನಾನು ಬುಲೆಟ್ ತೊಗೊಂಡೇ ಬರ್ತಾಯಿದ್ದೀನಿ. ಐ ಹೇಟ್ ಬುಲೆಟ್ ಆ್ಯಕ್ಚುಲಿ, ಹೇಳಬೇಕು ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ ನನಗೆ ಇದ್ರ ಸೌಂಡ್ ಒಂದು ಇಷ್ಟ ಆಗೋಲ್ಲ, ಮತ್ತು ಒಂಥರ ನನ್ನ ಪರ್ಸ್ನಾಲಿಟಿಗೆ ಫುಲ್ ದೊಡ್ಡ ಅಂತ ಅನಿಸುತ್ತೆ ಬೈಕು. ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಜನರು ಹೇಳ್ತಾಯಿದ್ರು, ಫ್ರೆಂಡ್ಸ್ ಎಲ್ಲ. ಬಟ್ ಹಂಗಂತ ನಾನು ಬುಲೆಟೆಲ್ಲ ತಗೊಳ್ಳಲ್ಲಪ್ಪ. ನಾವು ಬೇರೆ ಬೈಕೆ ಪ್ಲ್ಯಾನ್ ಮಾಡಿದ್ದೀವಿ, ಅದು ಆಮೇಲೆ ತಗೊಳ್ಳೋಣ ಗುರ. ಲೆಟ್ಸ್ ಗೋ ಬಾಯ್ಸ್. ಬೆಂಗಳೂರು ಟ್ರಾಫಿಕ್ ತೋರಿಸ್ತೀನಿ ಬನ್ನಿ ಹೆಂಗಿರುತ್ತೆ ಅಂತ ಈವ್ನಿಂಗ್ ಟೈಮಲ್ಲಿ. ಸೊ ನಾನಿವಾಗ ಒಳಗಡೆ ರೋಡಿಂದ ಹೋಗ್ತೀನಿ. ನಾನಿಲ್ಲಿ ಆ್ಯಕ್ಚುಲಿ ನನ್ನ ಬೈಕ್ ತರಬೇಕು, ಪಲ್ಸರು. ಬಿಕಾಸ್ ಯಾಕಂತ ಹೇಳಿದ್ರೆ ಬುಲೆಟ್ಗೆ ಮತ್ತು ಎಕ್ಸ್ಪಲ್ಸ್ಗೆ ನಾನು ಪೆಟ್ರೋಲ್ ಹಾಕಿ ಸಾಕಾಗೈತೆ ಗುರು. ಸೊ ನಾನಿವಾಗ ಒಳಗಡೆ ರೋಡಿಂದ ಹೋಗೋದು ಮನೆಗೆ. ಸ್ವಲ್ಪ ಕಡಿಮೆ ಆಗುತ್ತೆ. ಇದು ನನ್ನ ಇನ್ನೊಬ್ಬರು ಕಲೀಗ್ಸ್ ಇದ್ರಲ್ಲ, ಅವ್ರು ಹೇಳಿಕೊಟ್ಟಿರೋ ಶಾರ್ಟ್ಕಟ್. ಇವಾಗ ಜಸ್ಟ್ ಅವ್ರು ಮುಂದೆ ಹೋದರು, ಅವ್ರು MT ತೊಗೊಂಡು ಬಂದಿದ್ದರು. ಇವಾಗ ನಾನು ಇನ್ಸ್ಟಾಗ ಒಂದು ಸ್ಟೋರಿ ಹಾಕಿದ್ದೆ MTದು, ಅದು ಅವ್ರದ್ದೇ MT ಆ್ಯಕ್ಚುಲಿ. ಅದು ನನ್ನ ಡ್ರೀಮ್ ಬೈಕ್ ಆಗಿತ್ತು ಆ್ಯಕ್ಚುಲಿ. ಮೊದಲು MT 15 ತೊಗೊಳ್ಬೇಕು ಅಂತ ಇದ್ದೆ. ಅದಾದಮೇಲೆ ದುಬೈಲಿದ್ದೆ, ಅಮ್ಮ ಬೇಡ ಅಂತ ಇದ್ರು. ಬಿಕಾಸ್ ನೀನು ಬರ್ತೀಯ 1 ಮಂತು ಇರ್ತೀಯ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ, ಮತ್ತು ಬೈಕ್ ತೊಗೊಂಡು ಏನು ಮಾಡ್ತೀಯ ಗುರು, ಬೇಡ ಅಂತ ಅಮ್ಮ ಹೇಳ್ತಾಯಿದ್ರು. ಅದಕ್ಕೆ ನಾನು ಬೈಕ್ ತೊಗೊಂಡಿರಲಿಲ್ಲ. ಆವಾಗಲೇ ತೊಗೊಂಡಿದ್ದರೆ ಎಷ್ಟರೊಳಗಡೆ ನಾನು ಬೈಕ್ ಆಗಿತ್ತು. ನನ್ನ ಹತ್ರ ನನ್ನದೇ ಆದ ಒಂದು ಸ್ವಂತ ಬೈಕ್ ಇರ್ತಾಯಿತ್ತು. ಅದಾದಮೇಲೆ ತುಂಬ ಪ್ರಾಬ್ಲಮ್ಸ್ಗಳೆಲ್ಲ ಆಗಿ, ಫಿನಾನ್ಷಿಯಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ. ಪ್ರಾಬ್ಲಮ್ಸ್ ಎಲ್ಲ ನಾನು ತುಂಬ ಫೇಸ್ ಮಾಡಾದಮೇಲೆ ಐ ಲಾಸ್ಟ್ ಎವ್ರಿಥಿಂಗ್. ಸೇವಿಂಗ್ಸ್ ಏನಿತ್ತು ಅದು ಇದು ಎಲ್ಲ ಹೋದಾದ್ಮೇಲೆ ಇವಾಗೇನು ಬೈಕ್ ತೊಗೊಳ್ಳೋದು. ಸೊ ಅದಕ್ಕೆ ನಾನು ತಗೊಂಡಿಲ್ಲ. ಆ್ಯಂಡ್ ಇದೇ ಡ್ರೀಮ್ ಬೈಕ್ ತೊಗೊಳ್ಬೇಕಂತ ತುಂಬ ಆಸೆ ಇದೆ. ಬಟ್ ತೊಗೊತೀನಿ, ಸ್ವಲ್ಪ ದಿನ ಹೋಗಲಿ, ತೊಗೊಳ್ಳೋಣ. ಇವಾಗ ನಾನು ಬ್ಯಾಂಗ್ಳೂರಲ್ಲಿ ನನ್ನ ಕಸಿನ್ಸ್ ಅವ್ರ ಬೈಕ್ಗಳನ್ನ ಓಡಿಸ್ತಾ ಇದ್ದೀನಿ. ಎಕ್ಸ್ಪಲ್ಸ್ 210 ಇದೆ, ನೀವು ನೋಡಿರ್ತೀರ ಹಳೆ ವೀಡಿಯೋ ವ್ಲಾಗ್ಗಳನ್ನ ನಾನು ಅದರಲ್ಲಿ ಮಾಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಇವಾಗ ಯಾವುದು ಇದು ಬುಲೆಟ್ 350 ಇದೆ ನನ್ನ ಕಸಿನ್ಸ್ದು. ಇವಾಗ ನನಗೆ ಮನೆಗೆ ಹೋಗಲಿಕ್ಕೆ 39 ಮಿನಿಟ್ಸ್ ತೋರಿಸ್ತಾ ಇದೆ. ಟೈಮ್ ಬಂದುಬಿಟ್ಟು 6:39 ಆಗಿದೆ. ಇವಾಗ ಇವತ್ತು ನಾನು ಬರೋದು ಲೇಟ್ ಆಗಿದೆ ಆಫೀಸಿಂದ. ನಂಗೆ ಬುಲೆಟ್ ಅಂದರೆ ಮೊದಲು ಆಗ್ತಾ ಇರಲಿಲ್ಲ. ನನ್ನ ಅಣ್ಣನ ಬುಲೆಟ್ ಇದೆ ಮನೆಯಲ್ಲಿ, ಬಟ್ ನಾನು ಅದನ್ನು ಕಡಿಮೆ ಓಡಿಸ್ತಾ ಇದ್ದೆ. ಆ್ಯಂಡ್ ಇವಾಗ ಇಲ್ಲಿ ಬುಲೆಟ್ ನಂಗೆ ಸಖತ್ ಇಷ್ಟ ಆಗ್ತೈತೆ. ಈ ಬುಲೆಟ್ ನನ್ನ ಅಣ್ಣಂದು ಹಳೆ ಎಡಿಷನು. ಟಿಪಿಕಲ್ ಕನ್ನಡಿಗ ಅವ್ರದ್ದು ವೀಡಿಯೋ ಬಂತು, ಈ ವಿಡಿಯೋ ಡಿಲೀಟ್ ಆಗೋ ಮುಂಚೆ ನೋಡಿ ಅಂತ ಇದ್ದಾರೆ. ಸಾರಿ ಟಿಪಿಕಲ್ ಬ್ರೋ, ನಾನು ನೋಡೋಕ್ಕೆ ಇವಾಗ ಬೈಕಲ್ಲಿದ್ದೀನಿ ಬ್ರೋ. ಡಿಲೀಟ್ ಮಾಡಬೇಡಿ, ನಾನು ನೋಡೋ ತನಕ ಡಿಲೀಟ್ ಆಗೇ ಇರಲಿ ಅಪ್ಪ ವೀಡಿಯೋ. ಟಿಪಿಕಲ್ ಕನ್ನಡಿಗವ್ರು ಯಾವುದೋ ಒಂದು ವೀಡಿಯೋ ಹಾಕಿದ್ದಾರೆ. ಸೊ ಆ ವಿಡಿಯೋ ಏನಾಗಿತ್ತು ಅವ್ರಿಗೆ ಏನು ಬಂತು ಅಂತ ಹೇಳಿದ್ರೆ ವಿಡಿಯೋ ಡಿಲೀಟ್ ಆಗೋಕ್ಕಿಂತ ಮೊದಲೇ ನೋಡಿ ಅಂತ ನೋಟಿಫಿಕೇಷನ್ ಬಂತು ಇವಾಗ. ಬಟ್ ನಾನು ಬೈಕಲ್ಲಿದ್ದೀನಿ, ಹೆಂಗೆ ನೋಡಲಿ ಗುರು?
ನೋಡ್ತಾನೆ ಹೋಗೋಣ. ಹೆಡ್ಫೋನ್ ಕನೆಕ್ಟ್ ಆಗಿದೆ. ವೆಯ್ಟ್, ಡಿಲೇಟ್ ಆಗೋಕ್ಕಿಂತ ಮೊದಲೇ ನೋಡಿ ಅಂತ ಇದ್ದಾರೆ ಅಂತ ಹೇಳಿದ್ರೆ ನೋಡ್ಕೊಂಡು ಹೋಗೋಣ. ಟಿಪಿಕಲ್ ಬ್ರೋ ನೋಡ್ತಾ ಇದ್ದೀನಿ ವಿಡಿಯೋ ನೋಡಿ ಎಲ್ಲಿ ಸಿಗ್ತಾರೆ ಜನಗಳು. ಹೊಡಿರಿ ಚಪ್ಪಾಳೆ. ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಿಮ್ಮದು ವಿಡಿಯೋ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಾಚ್ ಮನೆಗೆ ಹೋಗುವಾಗ ಟಿಪಿಕಲ್ ಅವ್ರ ವೀಡಿಯೋ. ನಾನು ಇವಾಗ ವೀಡಿಯೋ ನೋಡ್ತಾ ಇಲ್ಲ, ಟಿಪಿಕಲ್ ಅವ್ರದ್ದು ಆಡಿಯೋ ಕೇಳಿಸ್ಕೊತಾ ಇದ್ದೀನಿ. ಚೆನ್ನಾಗೇ ಕೇಳಿಸ್ತಾ ಇದೆ ನನಗೆ, ಬಿಕಾಸ್ ಕನೆಕ್ಟೆಡ್ ಟು ಏರ್ಪೋರ್ಟ್ಸ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ಕರೆಕ್ಟಾಗಿ ಕೇಳ್ತಾ ಇದೆ. ಸೊ ಇವಾಗ ಈ ವಿಡಿಯೋ ಡಿಲೇಟ್ ಆಗೋಕ್ಕಿಂತ ಮೊದಲೇ ನೋಡಿ ಅಂತ ಹೇಳಿದ್ದಕ್ಕೆ ನಾನು ಆ ವಿಡಿಯೋನ ಜಸ್ಟ್ ಕೇಳ್ಕೊತಾ ಇದ್ದೀನಿ. ಮನೆಗೆ ಹೋಗಿ ನೋಡ್ತೀನಿ ವೀಡಿಯೋನ. ಆಡ್ ಬೇಡ ಬರೋ ಟಿಪಿಕಲ್ ವಿಡಿಯೋ ಹಾಕಿ. ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಟೇಕ್ ಯುವರ್ ವೀಡಿಯೋ. ನೋಡ್ರಪ್ಪ ಟ್ರಾಫಿಕ್ ಬ್ಯಾಂಗ್ಳೂರ್ದು. ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ನನ್ನ ಸೀನಿಯರ್ಸ್ದೊಬ್ರದ್ದು ಚಾನಲ್ದು ವಾಚ್ ಅವರ್ ಕಂಪ್ಲೀಟ್ ಆಗಿಲ್ಲ. ಸೊ ನನ್ನ ಚಾನಲ್ ಮೊನಿಟೈಸ್ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ನನ್ನ ಚಾನಲ್ ಇನ್ನೂ ಮೊನಿಟೈಸ್ ಆಗಿಲ್ಲ ಗೈಸ್. ಇನ್ನೊಂದು ಸ್ವಲ್ಪ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದು ಕಂಪ್ಲೀಟ್ ಆಗ್ತಾ ಇದ್ದಾಗಲೇ ನನ್ನ ಚಾನಲ್ ಕೂಡ ಮೊನಿಟೈಸ್ ಆಗುತ್ತೆ. ನೀವೆಲ್ಲರೂ ನಾನು ಹಾಕಿರೋ ವೀಡಿಯೋನ ಸ್ವಲ್ಪ ನೋಡಿದ್ರು ಕೂಡ ನನಗೆ ಇನ್ನೊಂದು ಸ್ವಲ್ಪ ವಾಚ್ ಅವರ್ಸ್ ಬೇಕು. ಅದು ಕಂಪ್ಲೀಟ್ ಆದರೆ ನನ್ನ ಚಾನಲ್ ಮೊನಿಟೈಸ್ ಆಗುತ್ತೆ. ಸೊ ಪ್ಲೀಸ್ ನಾನು ಹಾಕಿರೋ ವೀಡಿಯೋಸ್ನ ಅರ್ಧಂಬರ್ಧ ನೋಡಬೇಡಿ. ಒಂದು 5 ಮಿನಿಟ್ಸ್ ಇದ್ದರೆ ನಿಮ್ಮದು ಅಮೂಲ್ಯವಾದ 5 ನಿಮಿಷಗಳನ್ನು ನನ್ನ ವೀಡಿಯೋ ನೋಡೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಮಾನಿಟೈಸ್ ಆಗೋಕ್ಕೆ ಹೆಲ್ಪ್ ಮಾಡಿ. ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಿಮ್ಮ ಟೈಮ್ ಹೆಂಗೆ ಹೋಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ವಾಚ್ ಟಿಪಿಕಲ್ ವೀಡಿಯೋ. ಆ್ಯಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಲೈಕ್ ಇವಾಗ ಫೇಕ್ ಫಾಲೋವರ್ಸ್ಗಳು ಜಾಸ್ತಿ ಆಗ್ತೈತೆ. ನನಗಿಂತ ಇಲ್ಲ ಬರಲಿ, ಆನೆಸ್ಟಾಗಿ ಫಾಲೋವರ್ಸ್ಗಳೆಲ್ಲ ಬರಲಿ, ಅದು ಇಷ್ಟನೇ, ಜೆನ್ಯೂನ್ ಆಗಿರಬೇಕು. ಸೊ ನಂದು ಇವಾಗ ಎಷ್ಟೋ ದಿನ ಆದಮೇಲೆ ನನ್ನ ಫಾಲೋವರ್ಸ್ ಬಂದುಬಿಟ್ಟು 10.5K ಅಲ್ಲೇ ಸ್ಟಕ್ ಆಗಿದೆ. ಓಕೆನಾ. ಆ್ಯಂಡ್ ಇನ್ನು ಕೆಲವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ನೀವು ಚೆಕ್ ಮಾಡಿದರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ನ ನೀವು ಬೈ ಮಾಡ್ಕೋಬೋದು. ಆ್ಯಂಡ್ ಬೈ ಮಾಡ್ಕೊಳ್ಳೋಕ್ಕೆ ಅದಕ್ಕೊಂದು ಇದಿದೆ, ಏಜೆಂಟ್ಗಳಿರ್ತಾರೆ ಆಯಿತಾ. ಅವ್ರಿಗೆ ನೀವು 100 ರೂಪೀಸ್ ಕೊಟ್ಟರೆ 1K ಫಾಲೋವರ್ಸ ಏನೋ ಸಿಗುತ್ತೆ. ಸೊ ಆ ಥರ ಫಾಲೋವರ್ಸ್ ಹಾಕ್ಕೊಂಡು ನೀವು 30K 18K 20K ಮಾಡ್ಕೊಡೋದಕ್ಕಿಂತ ಅದರಲ್ಲಿ ಏನಿದೆ ಗುರು, ಯಾವುದೋ ಫೇಕ್ ಬಾಟ್ಗಳನ್ನ ಫಾಲೋವರ್ಸ್ನ ಹಾಕ್ಸ್ಕೊಂಡು ಫಾಲೋವರ್ಸ್ ನಂದು ಅಷ್ಟೈತೆ ಇಷ್ಟೈತೆ ಅನ್ನೋದಕ್ಕಿಂತ ಜೆನ್ಯೂನಾಗಿ ನಿಮ್ದು ಎಷ್ಟು ಫಾಲೋವರ್ಸ್ ಇದ್ದಾರೆ ನನಗೆ ಅಷ್ಟೇ. ಅಲ್ಲಿ ಟೆಲ್ ಯು ಒನ್ ಥಿಂಗ್, ಆ್ಯಕ್ಚುಲಿ ಏನಂತ ಹೇಳಿದ್ರೆ, ನನಗೆ ನಾನು ವೀಡಿಯೋ ಹಾಕುವಾಗ ಆ್ಯಂಡ್ ತುಂಬ ಜನರದ್ದು ಮೆಸೇಜ್ ಬರುತ್ತೆ ಆಯಿತಾ. ದೇ ಆರ್ ನಾಟ್ ಮೈ ಫ್ರೆಂಡ್ಸ್. ನನ್ನ ಫಾಲೋ ಲೀಸ್ಟಲ್ಲಿ 10.5K ಇರೋ ಒಬ್ಬರು ಫಾಲೋವರ್ಸು ಅಷ್ಟೇ ಆಯಿತಾ. ಆ್ಯಂಡ್ ಅವರು ಕೇಳ್ತು, ಬ್ರೋ ವೀಡಿಯೋ ಚೆನ್ನಾಗೇ ಮಾಡ್ತಾ ಇದ್ದೀರಾ, ಬಟ್ ಯಾಕೆ ನಿಮ್ಮ ಫಾಲೋವರ್ಸ್ ಇನ್ನೂ ಜಾಸ್ತಿ ಆಗ್ತಾಯಿಲ್ಲ ಅಂತ. ನೋಡಿ ಏನಂತ ಹೇಳಿದ್ರೆ ಇಷ್ಟೇ, ಇವಾಗ ನಿಮಗೆ ಫಾಲೋವರ್ಸ್ ಜಾಸ್ತಿ ಮಾಡ್ಕೊಳ್ಬೇಕಾ, ಹಿಂಗೆ ಚಿಟಿಕೆ ಹೊಡೆಯೋಷ್ಟಲ್ಲಿ ನೀವು ಫಾಲೋವರ್ಸ್ನ ಜಾಸ್ತಿ ಮಾಡ್ಕೋಬೋದು. ಹೆಂಗೆ ಅಂತ ನಾನು ಹೇಳ್ತೀನಿ ಕೇಳಿ. ಸೊ ತುಂಬ ಏಜೆಂಟ್ಗಳಿರ್ತಾರೆ ಆ್ಯಂಡ್ ಬಾಟ್ಗಳಿವೆ. ನೀವು ಫಾಲೋವರ್ಸ್ನ ಹೀಗೆ ಕ್ರೇಜಿಯಾಗಿ ನೀವು ಮಾಡ್ಕೋಬೋದು. ಬಟ್ ಅದನ್ನು ಹಾಕ್ಕೊಂಡು ಏನು ಯೂಸ್ ಗುರು. ನನಗೆ ವ್ಯೂಸ್ ಬರ್ತಾ ಇದೆಯಾ, 1000 ವ್ಯೂಸ್ ಇಲ್ಲ, ನಾನು ಯಾವುದಾದ್ರೂ ಒಂದು ವೀಡಿಯೋ ಹಾಕಿದರೆ 100 ವ್ಯೂಸ್ ಬರಲ್ಲ, ನಂಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ 100 ವ್ಯೂಸ್ ಕೂಡ ನಂದು ಜೆನ್ಯೂನ್ ಆಗಿರಬೇಕು ಆಯಿತಾ. ಆ್ಯಂಡ್ ದೆನ್ ಆಫ್ಟರ್ ದಟ್ ಫಾಲೋವರ್ಸ್ ನಂದು ಇವಾಗ 10.5K ಫಾಲೋವರ್ಸ್ ಇದ್ದಾರೆ. 10.5K ಫಾಲೋವರ್ಸಲ್ಲಿ ಎಷ್ಟು ಜನ ಇದ್ದಾರೋ ಮಾತಾಡಬೇಡ, 1 ನಿಮಿಷ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ, ಹಂಗೆ ಲೈನಲ್ಲಿ ಇರು. ಓಕೆ, ಇವಾಗ ನಾನು ವೀಡಿಯೋ ಹಾಕಿದಾಗ ಜನರುಗಳು ಕೇಳ್ತಾಯಿದ್ದು, ಬ್ರೋ ವೀಡಿಯೋ ಚೆನ್ನಾಗೇ ಮಾಡ್ತಾಯಿದ್ದೀರಾ, ವ್ಯೂಸ್ ಯಾಕೆ ಹೋಗ್ತಾ ಇಲ್ಲ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಇವಾಗ ಒಂದು ವೀಡಿಯೋ ಯಾವುದಾದ್ರೂ ಪೋಸ್ಟ್ ಮಾಡಿದರೆ ಅದಕ್ಕೆ 100 ವ್ಯೂಸ್ ಬರ್ತಾಯಿದೆ ಅಂತ ಹೇಳಿದ್ರೆ ನಂಗೆ ಅಷ್ಟೇ ವ್ಯೂಸ್ ಸಾಕು. ಬಿಕಾಸ್ ದಟ್ 100 ವ್ಯೂಸ್ ಇಸ್ ಜೆನ್ಯೂನ್ ಆಯಿತಾ. ಅದನ್ನು ಬಿಟ್ಟು ಫೇಕ್ ಥರ 100 ರೂಪೀಸ್ ಕೊಟ್ಟರೆ, ಇಲ್ಲಿ ಬ್ಯಾಂಗ್ಳೂರಲ್ಲಿ ಏಜೆನ್ಸಿಗಳಿವೆ, 100 ರೂಪೀಸ್ ಕೊಟ್ಟರೆ ನೀವು ಇನ್ಸ್ಟಾದಲ್ಲಿ ಆ್ಯಡಲ್ಲಿ ನೋಡ್ತಾ ಇರ್ಬೋದು. 100 ರೂಪೀಸ್ ಕೊಟ್ಟರೆ ನಿಮಗೆ 1K ಫಾಲೋವರ್ಸ್ ಸಿಗ್ತಾರೆ. ಅಂಥದ್ರಲ್ಲಿ ನಾನು ಎಷ್ಟು ಫಾಲೋವರ್ಸ್ ಅಂತ ಕೊಡ್ಬೋದಿತ್ತು. 100 ರೂಪೀಸಿಗೆ 1K ಫಾಲೋವರ್ಸ್ ಅಂತ ಹೇಳಿದರೆ ನಿಜ ತಾನೇ. 1000 ಅಲ್ಲಿ ಹೋಗುತ್ತೋ ಇಲ್ಲಿ ಬರುತ್ತೋ, ಗಾಡಿ ಪೆಟ್ರೋಲ್ ಕೂಡ 1000ಕ್ಕಿಂತ ಜಾಸ್ತಿ ಆಗ್ತಾಯಿದ್ದೀನಿ. ಸೊ 1000 ಕೊಟ್ಟರೆ 10K ಫಾಲೋವರ್ಸ್ ಅಲ್ಲೇ ಸಿಗುತ್ತೆ ನನಗೆ. ಬಟ್ ನನಗೆ ಬೇಡ, ಬಿಕಾಸ್ ಐ ವಾಂಟ್ ಜೆನ್ಯೂನ್ ಫಾಲೋವರ್ಸ್. ಅದಕ್ಕೆ ನನಗೆ ಯಾರು ಕೇಳಿದ್ರಿ ಅಲ್ವಾ, ಅವ್ರಿಗೆ ಆನ್ಸರ್ ಸಿಕ್ಕಿದೆಯಾ ಅಂತ ತಿಳ್ಕೊಳ್ತೀನಿ. ಬ್ರೋ ನನಗೆ ಇವಾಗ ಜೆನ್ಯೂನ್ ಫಾಲೋವರ್ಸ್ ಬೇಕು. ನನ್ನ ವೀಡಿಯೋ ನೋಡಿ, ನನ್ನ ಕಂಟೆಂಟ್ ನೋಡಿಬಿಟ್ಟು ನನಗೆ ಇಷ್ಟಪಟ್ಟು ನಾನು ಫಾಲೋ ಮಾಡೋರು ಬೇಕು. ಅದನ್ನು ಬಿಟ್ಟು ನಾನು ಯಾವುದೋ ಫೇಕ್ ಬಾಟ್ಗಳು ಬೇರೆಯವ್ರು ಹಾಕ್ಕೊತಾರೆ ಆ ಥರ ನನಗೆ ಫಾಲೋವರ್ಸ್ ಬೇಡ
ಸೊ ಕಂಟೆಂಟ್ ಕ್ರಿಯೇಟ್ ಮಾಡಬೇಕಂತ ಹೇಳಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ಕೂಡ ಜನರು ನೋಡ್ತಾರೆ, ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ. ಅವ್ರಿಗೆ ಇಷ್ಟ ಆಗಬೇಕು ನಾನು ಮಾಡ್ತಿರೋ ವೀಡಿಯೋ ಹಾಗೆ ಅಂತ. ಸೊ ಮೊದಲು ದುಬೈಯಲ್ಲಿದೆ, ದುಬೈ ಬಗ್ಗೆ ಕಂಟೆಂಟ್ ಆಗ್ತಾಯಿದೆ, ಅದಕ್ಕೆ ಜಾಸ್ತಿ ಜನ ಫಾಲೋ ಮಾಡ್ತಾಯಿದ್ರು, ಬಿಕಾಸ್ ಇಂಡಿಯಾದಿಂದ ನೋಡ್ಕೊತಾ ಇದ್ದರು. ಸೊ ಇವಾಗ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಸೊ ನಾನು ಇವಾಗ ವೀಡಿಯೋಸ್ ದುಬೈದು ಯಾವುದು ಆಗ್ತಾಯಿಲ್ಲ, ಹಾಗಾಗಿ ನನ್ನ ಫಾಲೋವರ್ಸ್ ಜಾಸ್ತಿ ಆಗ್ತಾಯಿಲ್ಲ. ನಾನು ಲಾಸ್ಟ್ ಟೈಮಲ್ಲಿ ಹಾಕಿರೋ ಒಂದು ವೀಡಿಯೋ 1 ಮಿಲಿಯನ್ ವ್ಯೂ ಬಂದಿದೆ. ಆ್ಯಂಡ್ ಅದಕ್ಕೆ ನಂಗೆ ಅದರಿಂದನೇ ಒಂದು 6,000 7,000 ಏನೋ ಫಾಲೋವರ್ಸ್ ಬಂದಿದ್ದಾರೆ ಒಂದು ವೀಡಿಯೋಯಿಂದ. ಸೊ ಇವಾಗ ನಾನು ಮತ್ತೆ ಒಂದು ವೀಡಿಯೋದಲ್ಲಿ 1 ಮಿಲಿಯನ್ ವ್ಯೂ ಬಂದಿದೆ. ಆ್ಯಂಡ್ ಮತ್ತೊಂದು 2-3 ವೀಡಿಯೋಗಳಲ್ಲಿ 700K 800K ಫಾಲೋವರ್ಸ್ ವೀಡಿಯೋ ಬರ್ತಾ ಇದೆ ಅಂತ ಹೇಳಿದ್ರೆ, ಸೊ ನಾನು ಅದನ್ನು ಫೇಕ್ ಫಾಲೋವರ್ಸ್ನ ಹಾಕೊಬೋದಿತ್ತು ತಾನೆ. ವ್ಯೂಸ್ ಜನರು ಅನ್ಕೊತಾ ಇದ್ದಾರೆ, ಓಕೆ ಇವ್ರದ್ದು ವ್ಯೂಸ್ ಎಲ್ಲ ಬರ್ತಾಯಿದೆ ಗುರು, ಇವಾಗ ನೀವು ವ್ಯೂಸ್ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನನಗೆ ಅದು ಯಾವುದು ಬೇಡ, ಜೆನ್ಯೂನ್ ವ್ಯೂ ಬಂದರೆ ಸಾಕು, ಜೆನ್ಯೂನ್ ಫಾಲೋವರ್ಸ್ ನನ್ನ ಜೊತೆ ಇದ್ದರೆ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು. ಇವಾಗ ಈ ವಿಡಿಯೋನ ನಾನು ಹೈಲೈಟಲ್ಲಿ ಫಸ್ಟ್ ಅದೇ ಹಾಕ್ತೀನಲ್ವಾ, ಅದು ಒಂದು ಹುಕ್ ಆಗಿರುತ್ತೆ ನನಗೆ, ಓಕೆನಾ, ಜನರು ವೀಡಿಯೋ ನೋಡಲಿ ಅಂತ. ಸೊ ಇವಾಗ ಆ ವಿಡಿಯೋ ನೋಡಿಕೊಂಡು ನನ್ನ ಫಾಲೋವರ್ಸ್ ಲೀಸ್ಟಲ್ಲೇ ತುಂಬ ಜನ ಇದ್ದಾರೆ, ಆಯಿತಾ, ಫಾಲೋವರ್ಸ್ ಲೀಸ್ಟ್ ತುಂಬಾ ಇದೆ. ಸೊ ಅವ್ರ ಫಾಲೋವರ್ಸ್ನ ಹೋಗಿ ನೀವು ಚೆಕ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಹೆಂಗೆ ಅಂತ. ಒಂದು ಆ್ಯಪ್ ಇದೆ, ಫೇಕ್ ಫಾಲೋವರ್ಸ್ನ ಹಾಕ್ಕೊಂಡಿದ್ದಾರೋ ಇಲ್ವೋ ಅಂತ, ಅದು ಕೂಡ ಗೊತ್ತಾಗುತ್ತೆ. ಆ್ಯಂಡ್ ನಾನು ಚೆಕ್ ಮಾಡಿದಾಗ ನಂಗೆ ಗೊತ್ತಾಗಿದೆ ಅವ್ರು ಜೆನ್ಯೂನ್ ಫಾಲೋವರ್ಸ್ ಅಲ್ಲ ಅಂತ. ನನಗೆ ಆ ಥರ ಶೋಕಿಗಳಿಲ್ಲ ಗುರು, $100 ಕೊಟ್ಕೊಂಡು ಫೇಕ್ ಫಾಲೋವರ್ಸ್ನ ಹಾಕ್ಕೊಂಡು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗೋಕ್ಕೆ. ನಾನು ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಆಗಬೇಕು, ಇಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಬೇಕಂತ ನಾನು ವೀಡಿಯೋ ಮಾಡಿದ್ದಲ್ಲ. ಸೊ ನನಗೆ ಇಷ್ಟ ಐತೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಅದರಿಂದ ನಂಗೆ ಫಾಲೋವರ್ಸ್ ಬರ್ತಾಯಿದೆ, ಜಾಸ್ತಿ ಪ್ರೀತಿ ಸಿಗ್ತಾಯಿದೆ. ಸೊ ಅದಕ್ಕೆ ನಾನು ಏನೂ ಮಾಡೋಕ್ಕಾಗಲ್ಲ. ಜನರು ಪ್ರೀತಿ ಸಿಗ್ತಾಯಿದೆ ಅಂತ ಹೇಳಿದ್ರೆ ಸಿಗಲಿ, ನನಗೂ ಇನ್ನೂ ಒಳ್ಳೆಯದೇ. ನನಗೆ ಜೆನ್ಯೂನಾಗಿ ವ್ಯೂ ಬರ್ತಿದೆ, ಜೆನ್ಯೂನಾಗಿ ಫಾಲೋವರ್ಸ್ ಇದ್ದಾರೆ, ನಂಗೆ ಅಷ್ಟೇ ಸಾಕು. ನಂಗೆ ದುಡ್ಡು ತೊಗೊಂಡು ದುಡ್ಡು ಹಾಕ್ಸ್ಕೊಂಡು ನಾನು ಫಾಲೋವರ್ಸ್ನ ಇಟ್ಕೊಂಡು ಶೋಕಿ ಮಾಡೋದು ನನಗೇನು ಬೇಕಾಗಿಲ್ಲ. ಸಾಕು, 10K ಫಾಲೋವರ್ಸ್ ಇದ್ದಾರಾ, ಎಷ್ಟೇ ವರ್ಷಗಟ್ಟಲೆ ಬೇಕಾದರೆ ಆಗಲಿ, ನಂಗೆ 10K ಫಾಲೋವರ್ಸೇ ಸಾಕು. ಬಟ್ ಜೆನ್ಯೂನ್ ಆಗಿದ್ದಾರೆ ಸಾಕು. ವ್ಯೂಸು ಒಂದು 7K 8K 10K ವ್ಯೂಸ್ ಬರ್ತಾಯ್ತಾ, ಸಾಕು, ಅಷ್ಟೇ ಸಾಕು. ನಂಗೆ ಮಿಲಿಯನ್ ಗಟ್ಟಲೆ ವ್ಯೂಸ್ ಬೇಡಾಗೋರು, ಜೆನ್ಯೂನಾಗಿ ವ್ಯೂ ಬರ್ತದೆ, ಜೆನ್ಯೂನ್ ಫಾಲೋವರ್ಸ್ ಇದ್ದಾರೆ, ಅಷ್ಟೇ ಸಾಕು. ಇವಾಗ ನನಗೆ ಕೇಳಿದವ್ರಿಗೆ ಬ್ರದರ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ನನಗೆ ಯಾಕೆ ಫಾಲೋವರ್ಸ್ ಜಾಸ್ತಿ ಆಗ್ತಾಯಿಲ್ಲ ಅಂತ. ಫೇಕ್ ಹಾಕ್ಕೊಂಡು ನಾನು ಹಾಕ್ಕೊಳೋದಿದ್ರೆ ಇವಾಗ ನನ್ನೊಂದು 50K ಇರ್ತಾಯಿತ್ತು ಗುರು. ನನಗೆ ಅವಶ್ಯಕತೆ ಇಲ್ಲ ಗುರು. ಫೇಕ್ ಫಾಲೋವರ್ಸ್ ಎಲ್ಲ ನಿಮ್ಮ ಹತ್ರನೇ ಇರಲಿ, ಫೇಕ್ ವ್ಯೂಸ್ಗಳೆಲ್ಲ ನಿಮ್ಮ ಹತ್ರನೇ ಇರಲಿ. ನಂಗೆ ಜೆನ್ಯೂನಾಗಿ ಒಂದು 5,000-6,000 ವ್ಯೂಸ್ ಬರುತ್ತೆ, ದಿನಕ್ಕೆ 1-2 ಫಾಲೋ ಬರುತ್ತೆ, ಸಾಕು, ನಾನು ಆರಾಮಾಗಿದ್ದೀನಿ ವೀಡಿಯೋ ಮಾಡ್ಕೊತ. ಸೊ ಇವಾಗ ಅದನ್ನ ನೋಡಿಬಿಟ್ಟು ಹುರ್ಕೊಳ್ಳೋರು ತುಂಬ ಜನ ಇರ್ತಾರೆ. ಇವಾಗ ಇವನು ಮಾಡಾಕಿದ್ದಾನಲ್ಲ, ಯಾರು ಎತ್ತಿ ಹೇಳೋರು ಇಲ್ಲ ಆಗಿತ್ತು, ಫಾಲೋವರ್ಸ್ ಲೀಸ್ಟ್ ಇಟ್ಕೊಂಡು ಈ ಥರ ಮಾಡ್ತಾಯಿದ್ದಾರೆ ಅಂತ ಎತ್ತಿ. ಇವಾಗ ಜನರು ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಇವನಿಗೆ ಇವಾಗ ಫಾಲೋವರ್ಸ್ ಇಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚಿಗೆ ಏನೋ ಹೇಳ್ತು ಅಂತ. ಇದು ಫ್ಯಾಕ್ಟ್ ಗುರು. ನಾನು ಹೊಟ್ಟೆ ಕಿಚ್ಚಿಗೆ ಯಾಕೆ ಹೇಳಿ, ನಿಮಗೆ ಫಾಲೋವರ್ಸ್ ಇದ್ದರೆ ನಿಮಗೆ, ನನ್ನ ಫಾಲೋವರ್ಸ್ ನನಗೆ, ಅಷ್ಟೇ. ನನ್ನ ಫಾಲೋವರ್ಸ್ ನಿಮ್ಮ ಫಾಲೋವರ್ಸ್ ಲೀಸ್ಟಲ್ಲಿ ಕೂಡ ಇರ್ಬೋದು, ನಿಮ್ಮ ಫಾಲೋವರ್ಸು ನನ್ನ ಫಾಲೋವರ್ಸ್ ಲೀಸ್ಟಲ್ಲಿ ಕೂಡ ಇರ್ಬೋದು. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಬೆಳೆಯೋಕ್ಕಿಂತ ಮೊದಲು ನೀವು ವೀಡಿಯೋ ಚೆನ್ನಾಗಿ ಮಾಡ್ತೀರಾ, ನಿಮ್ಮ ಸ್ವಲ್ಪ ಮೈಕ್ ಕೊಡಿ, ನಾನು ಯೂಸ್ ಮಾಡ್ತೀನಿ, ನಾನು ವೀಡಿಯೋ ಮಾಡಿಕೊಡ್ತೀನಿ, ಇಲ್ಲ ನಂಗೆ ಹೇಳಿ ಯಾವ ಥರ ವೀಡಿಯೋ ಮಾಡಬೇಕಂತ ಹೇಳಿದವರೆಲ್ಲ ಫೇಕ್ ಫಾಲೋವರ್ಸ್ ಹಾಕ್ಕೊಂಡು ಒಂದು ಸಲ ಫಾಲೋವರ್ಸ್ ಜಾಸ್ತಿ ಆದಮೇಲೆ ನಮ್ಮನ್ನ ಅನ್ಫಾಲೋ ಮಾಡಿಬಿಟ್ಟು ವೀಡಿಯೋ ಮಾಡೋರು ಇನ್ನೂ ತುಂಬ ಜನ ಇದ್ದಾರೆ, ಆ್ಯಂಡ್ ಮಾಡ್ತಾನೂ ಇದ್ದಾರೆ. ನನಗೆ ಅವಶ್ಯಕತೆ ಇಲ್ಲ ಗುರು. ನಿಮ್ಮ ಫಾಲೋವರ್ಸ್ ನಿಮ್ಮ ಹತ್ರ ಇರಲಿ, ನಾನು 10.5K ಫಾಲೋವರ್ಸ್ ನನ್ನ ಹತ್ರನೇ ಇರಲಿ. ಸೊ ಅಷ್ಟೇ. ಇವತ್ತು ನಾನು ವೀಡಿಯೋ ಇದ್ರ ಬಗ್ಗೆ ನಾನು ತುಂಬ ಬ್ಯಾಕಲ್ಲೇ ವೀಡಿಯೋ ಮಾಡಬೇಕಂತ ಇದ್ದೆ, ನಂಗೆ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ಟೈಮ್ ಸಿಕ್ಕಿಲ್ಲ ಇನ್ ದ ಸೆನ್ಸ್ ಆಫೀಸ್ದು ಅದು ಇದು ಕ್ಯಾಮ್ರಾ ಎಲ್ಲ ಸೆಟ್ ಮಾಡ್ಕೊಂಡು ಹೋಗೋದು, ಮತ್ತು ಅಲ್ಲೋಗಿ ಮತ್ತು ಕ್ಯಾಮ್ರಾ ಬಿಚ್ಚೋದು, ಹಂಗೆ ಹಿಂಗೆ ಅದು ಇದು ಎಲ್ಲ ಅಂತ ಆಗ್ತಾಯಿತ್ತಾ. ಸೊ ಆ್ಯಂಡ್ ಇವತ್ತು ನಾನು ಕ್ಯಾಮ್ರಾ ತೊಗೊಂಡು ಹೋಗಿದ್ದೆ, Action 5 ಕ್ಯಾಮ್ರಾ. ಸೊ ಹಾಗಾಗಿ ನಾನು ಇವಾಗ ಮನೆಗೆ ಬರುವಾಗ ಹಾಕ್ಕೊಂಡು ಒಬ್ಬರೇ ಹಿಂಗೆ ಮಾತಾಡ್ತಾ ಬರಬೇಕಲ್ವ, ಸೊ ಹಂಗೆ ಕ್ಯಾಮ್ರಾ ಜೊತೆ ಮಾತಾಡ್ತಾ ಬರೋಣ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ. ತುಂಬ ಹುಳಗಳಿತ್ತು, ಹೆಲ್ಮೆಟ್ ಒಳಗಡೆಲ್ಲ ಬಂದು ಕಿವಿ ಒಳಗಡೆ ಹಾಕ್ಕೊಂಡು. ಹಾಗೆ ನಾನು ಮೊನ್ನೆ ಒಂದು ವೀಡಿಯೋ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ. ಒಬ್ಬ ಮರ್ಸಿಡೀಸ್ ಬೆನ್ಸ್ ಕಾರಲ್ಲಿ ಹೋಗ್ತಾ ಇರ್ತಾನೆ, ಇನ್ನೊಬ್ಬ ಟ್ರೇನ್ ಬೈಕ್ ತೊಗೊಂಡು ಅಲ್ಲಿರ್ತಾನೆ. ಸೊ ಏನಾಯಿತೋ ಗೊತ್ತಿಲ್ಲ, ಅವ್ನ ಕಾರಿಂದ ಕೆಳಗಡೆ ಇಳಿದ್ಬಿಟ್ಟು ಅವ್ನಿಗೆ ಹೊಡೆದ್ಬಿಟ್ಟು ಆ್ಯಂಡ್ ಬೈಕೆಲ್ಲ ದೂಡಾಕಿ ತುಂಬ ಮ್ಯಾಟ್ರ್ ಆಗಿರುತ್ತೆ. ಸೊ ಅವ್ನು ಯಾರ ಮೇಲಿರೋ ಫ್ರಸ್ಟ್ರೇಷನ್ ಅವನ ಮೇಲೆ ತಿರ್ಸ್ಕೊಂಡೋ ಏನೋ ಗೊತ್ತಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ನೀವು ಯಾರೇ ಕಾರ್ ಡ್ರೈವ್ ಮಾಡ್ತಾಯಿರಿ, ಬೈಕ್ ಡ್ರೈವ್ ಮಾಡ್ತಾಯಿರಿ, ಬ್ಯಾಂಗ್ಳೂರು ಟ್ರಾಫಿಕ್ ಅಂತ ಹೇಳಿದ್ಮೇಲೆ ಸ್ವಲ್ಪ ತಾಗೋದು ಕಾಮನ್ ಅಂತ ತಿಳ್ಕೊತೀನಿ. ಬಟ್ ಇಂಟೆನ್ಷನಲಾಗಿ ಯಾರೋ ಹೋಗಿ ಬಂದು ನಿಮ್ಗೆ ಹಿಂದ್ಗಡೆಯಿಂದ ಗುತ್ತಾರೆ ಅಂತ ತಿಳ್ಕೊಬೇಡಿ. ಬಿಕಾಸ್ ಆಯಿತಾ, ಟ್ರಾಫಿಕ್ ಇವತ್ತು ಬೆಳಿಗ್ಗೆ ಕೂಡ ನನಗೂ ಕೂಡ ಹಾಗೆ ಆಯಿತು. ನಾನು ಈ ಬುಲೆಟ್ ತೊಗೊಂಡು ಮುಂದ್ಗಡೆ ನಿಂತ್ಕೊಂಡಿದ್ದೆ, ಹಿಂದ್ಗಡೆ ತುಂಬ ಟ್ರಾಫಿಕ್ ಇತ್ತು. ನಿಂತ್ಕೊಂಡಿದ್ದಾಗ ಹಿಂದ್ಗಡೆಯಿಂದ ಒಬ್ಬ ಸರ್ ಬೈಕ್ ತೊಗೊಂಡು ಬಂದರು, ಅವ್ರದ್ದು ಒಂದು ಸಲ ಟಚ್ ಆಯಿತು.
ನಾನು ಅಂದ್ಕೊಂಡೆ ಬಿಡಿ ಒಂದು ಸಲ ಟಚ್ ಆಯ್ತಲ್ಲ ಅಂತ ನಾನು ಹಿಂತಿರುಗಿ ನೋಡಿಲ್ಲ. ಆ್ಯಂಡ್ ಸೆಕೆಂಡ್ ಟೈಮ್ ಕೂಡ ಮತ್ತೆ ಟಚ್ ಆಯಿತು. ಟಚ್ ಆದಾಗ ನಾನು ಹಿಂತಿರುಗಿದಾಗ ಅವರು ಸಾರಿ ಬ್ರೋ ಅಂತ ಹೇಳಿದ್ರು. ಇಂಟೆನ್ಷನಲ್ ಆಗಿ ಯಾರೂ ಮಾಡಲ್ಲ ನಿಮ್ಮ ಬೈಕಿಗೆ ಗುದ್ದಬೇಕಂತ. ನಿಮ್ಮ ಬೈಕಿಗೆ ಗುದ್ದಿದ್ರೆ ಅವ್ರ ಬೈಕ್ ಕೂಡ ಡ್ಯಾಮೇಜ್ ಆಗುತ್ತಾನೆ. ಆ್ಯಂಡ್ ಬೇಕಂತ ಹೋಗಿ ಗುದ್ದಕ್ಕೇನು ಅವ್ರಿಗೇನು ತಿಕ್ಲಿಡ್ತೈತಾ? ಇವಾಗ ಮುಂದ್ಗಡೆ ಒಂದು ಕಾರ್ ಹೋಗ್ತಾಯಿದೆ, ನಾನು ಯಾಕೆ ಗುರು ಬೇಕಂತ ಹೋಗಿ ಅವ್ನ ಕಾರಿಗೆ ಹೋಗಿ ಗುದ್ದಲಿ? ಅವ್ನ ಕಾರಿಗೆ ಗುದ್ದರೆ ಅವ್ನ ಕಾರು ಕೂಡ ಡ್ಯಾಮೇಜ್ ಆಗುತ್ತೆ, ನನಗೂ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಹಂಗೆ ಬೇಕಂತ ಯಾರೂ ಇದು ಮಾಡಲ್ಲ. ಏನೋ ಸ್ವಲ್ಪ ತಾಗಿರುತ್ತೆ ಟ್ರಾಫಿಕ್ ಅಂತ ಹೇಳಿದಾಗ ಮುಂದೆ ಹಿಂದೆ ಮಾಡುವಾಗ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾಯಿದ್ರೆ ಇಂಥ ಸಿಚುವೇಷನಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಸ್ವಲ್ಪ ನಿಮ್ಮ ತಾಳ್ಮೆ ತೋರಿಸಿ. ಆಗುತ್ತೆ ಗುರು, ಕಾಮನ್ ಗುರು. ಇವಾಗ ನೀವು ಯಾರ್ದೋ ಕೋಪನ ಅವ್ರ ಮೇಲೆ ತೀರ್ಸ್ಕೊತೀರಾ, ಅದಾದಮೇಲೆ ನಿಮ್ಗೆ ಅನಿಸುತ್ತೆ ಮುಂದೆ. ಸೊ ಎಷ್ಟೋ ಸಲ ಅನಿಸಿರುತ್ತೆ, ಲೈಕ್ ಏನಂತ ಹೇಳಿದ್ರೆ ನಾವೇನೋ ಕೋಪದಲ್ಲೇನೋ ಹೇಳಿರ್ತೀವಿ, ಅದಾದಮೇಲೆ ನೆಕ್ಸ್ಟ್ ನಮ್ಗೆ ಗೊತ್ತಾಗುತ್ತೆ ಗುರು ಹಿಂಗೆ ಮಾಡಬಾರ್ದಿತ್ತು, ಹಿಂಗೆ ಆಯ್ತಲ್ವಾ, ಹಂಗಾಯ್ತಲ್ವ ಅಂತ ನಾವೇ ಫೀಲ್ ಆಗ್ತಾ ಇರ್ತೀವಿ. ಸೊ ಮುಂದೆ ಫೀಲ್ ಆಗೋಕ್ಕಿಂತ ಮಾಡುವಾಗಲೇ ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾಡಿ ಅಂತ ನಾನು ಹೇಳ್ತಾ ಇರೋದಷ್ಟೇ. ಸೊ ಅಷ್ಟೇ, ಇವತ್ತಿಗೆ ನನ್ನ ಮನೆ ಹತ್ರ ಬರ್ತಾಯಿದೆ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬೇಕಂತ ತಿಳ್ಕೊತಾ ಇದ್ದೀನಿ. ಸೊ ಇವತ್ತಿಗೆ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿಡಿ. ಚಾನಲ್ಗೆ ಏನಾದರೂ ನೀವು ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ನಮಸ್ತೆ.